ಖ್ಯಾತ ನಟ ದೊಡ್ಡಣ್ಣ ಅವರು ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಸರ್ ನಮಸ್ಕಾರ, ಚಂದನ್ ಶರ್ಮಾ ವಿಸ್ತಾರ ನ್ಯೂಸಿಂದ ಸರ್. ನಮಸ್ಕಾರ ಚಂದನ್ ಸರ್. ಸರ್ ಪ್ರಶ್ನೆಗಳು ಸಹಜವಾಗಿ ನನ್ನ ಬಳಿ ಏನೂ ಇಲ್ಲ ಸರ್, ಬರೀ ಭಾವನೆಗಳು ಮತ್ತು ಎಮೋಷನ್ಸು, ಅದರ ಜೊತೆಗೆ ನೋವು, ದ್ವಾರಕೀಶ್ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ದಯಮಾಡಿ ತಾವು ಮಾತನಾಡಬಹುದು. ಅಷ್ಟೇ ಇಲ್ಲ, ಅನೇಕ ಪ್ರತಿಭಾವಂತ ಪ್ರತಿಭೆಗಳನ್ನ ಆರಿಸಿ ಬೆಕ್ಕಿ ಕನ್ನಡ ನಾಡಿಗೆ ಪರಿಚಯಿಸಿದಂತಹ ವಿರೋಧಾಟ ಯಾರಾದ್ರೂ ಇದ್ರೆ ಅದು ದ್ವಾರಕೀಶ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದ್ರೆ ದ್ವಾರಕನ ಜೊತೆ ಕಳೆದಿರೋ ದಿವಸಗಳಿದಾವಲ್ಲ, ಅದನ್ನ ಮರೆಯಕ್ ಆಗದೇ ಇಲ್ಲ. ಅಂತ ಒಂದು ಸವಿ ನೆನಪು ನಮ್ಮ ಗುರುಗಳ ಸುತ್ತಿಗೆ ಇರೋರು ಏನಾದ್ರು ಇವತ್ತು ಒಂದು ರಂಗದ ಮೇಲೆ ಬಂದ್ರು ಅಂತಂದ್ರೆ ಅದಕ್ಕೆ ಅವರಿಗೆ ಮೊದಲನೇ ಕಾರಣ ಸಿದ್ದಯ್ಯ ಮೇಯರ್ ತಟ್ಟಣ್ಣ ನೀನೇ ಮಾಡು ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಟು ಕೈ ಮುಗಿದು ಬಂದಂತಹ ದಿವಸಗಳನ್ನ ನಾನು ದ್ವಾರ ಕೇಳಿದ್ದೀನಿ. ಸಿದ್ದಯ್ಯನವ್ರು ಬಾಯ್ತಾರೆ. ಸಿದ್ದಯ್ಯನವ್ರು ಏನಾದ್ರು ಬಂದಿರ್ಲಿಲ್ಲ ಅಂದ್ರೆ ಈ ದೊಡ್ಡಣ್ಣ ಸೂರ್ಯಪಾಯಿ ಸ್ವಲ್ಪ ಕನ್ನಡ ನಾಡಿಗೆ ಸಾಧ್ಯನೇ ಇರ್ತಿತ್ತು. ಅಂತ ಕೊಡುಗೆಗಳನ್ನು ಕೊಟ್ಟಂತವ್ರಲ್ಲ. ಯಾಕಂದ್ರೆ ಬರೆಯಕ್ಕೆ ಆಗಲ್ಲ, ಚಿತ್ರರಂಗ ಇರೋದು ಅವ್ರ ತಗೊಳ್ದಿರು. ಅದ್ರೊಳಗಾದರೂ ಮಾವ ಚಿತ್ರದಲ್ಲಿ ನಾನು ಅವರು ಮತ್ತೆ ಎಸ್ ಸಿ ಬಾಲಸುಬ್ರಹ್ಮಣ್ಯಂ ಒಂದು ಸೀನ್ ಇದೆಯಲ್ಲ, ಸೋಮನಹಳ್ಳಿ ಹತ್ರ ತೆಗೆದ್ರು ಸಾಯಿ ಪ್ರಕಾಶ್ ಅವರು, ಮತ್ತು ಹಚ್ಚ ಹಸಿರಾಗಿ ನನ್ನ ಜೊತೆಗಿದೆ. ಯಾಕಂದ್ರೆ ಈಗ ವಿಸ್ತಾರದ ಸಾಹಿತ್ಯ ಕೇಳಿದ ತಕ್ಷಣ ಒಂಥರ ಶಾಕ್ ಆಗೋಯ್ತು. ಏನೋ ಮನೆಯಲ್ಲಿ ಕುಟುಂಬದ ಹಿರಿಯನನ್ನ ಕಳ್ಕೊಂಡಷ್ಟೇ ನೋವಾಯ್ತು. ನಾವು ಅಷ್ಟೇ ನೋವಾಯ್ತು. ಒಟ್ಟಲ್ಲಿ ಅವ್ರ ಆತ್ಮಕ್ಕೆ ಶಕ್ತಿ ಸಿಗಲಿ ಅಂತ ಕೇಳ್ಕೊಳ್ತೀವಿ. ನಿಜ ಸರ್. ನೀವು ಕಡೆಯ ಬಾರಿ ಅವ್ರನ್ನ ಯಾವಾಗ ಭೇಟಿ ಮಾಡಿದ್ದೆ ಸರ್? ನಿಮ್ಮ ಲಾಸ್ಟ್ ಮೀಟಿಂಗ್ ಯಾವಾಗ ಆಗಿತ್ತು ಸರ್ ಅವರ ಜೊತೆಗೆ? ಕಡೆಯ ಬಾರಿ ಅಂದ್ರೆ ಒಂದು 2 ತಿಂಗಳಿಂದ ನೋಡಿದ್ದೆ. 2 ತಿಂಗಳ ಹಿಂದೆ ಭೇಟಿ ಮಾಡಿದ್ದೆ. 2 ತಿಂಗಳಿಂದ ನೋಡಿದಾಗ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದು, ಲೇಟ್ ಆಯ್ತು ತುಂಬಾ ಸುತ್ತಾಗ್ತದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟಂದ್ರು. ಸಿಗೋಣ ಅಂತ ಮನೆ ಬಾರದೆ ಮಾತಾಡೋದು ಬಾರೋ ಎಲ್ಲಾದ್ರು. ಹಾಗಾಗಿ ಅದನ್ನ ನೆನ್ಸ್ಕೊಂಡ್ರೆ ದುಃಖ ಆಗುತ್ತೆ, ಕಾಣುತ್ತೆ. ಚಂದ್ರಶೇಖರ ನಾವು ಕ್ಯಾರೇಜ್ ಹತ್ತದಾಗ ಜೀವನವನ್ನು ಪಟ್ಟದಲ್ಲಿ ಕ್ಯಾರೇಜ್ ಹತ್ತದಾಗ ಎಷ್ಟು ಕ್ಯಾರೇಜ್ ಎಲ್ಲ ತುಂಬಿತ್ತು ಅಂದ್ರೆ ಸಮೃದ್ಧಿಯಾಗಿತ್ತು ಕನ್ನಡ ಚಿತ್ರರಂಗದ ಎಲ್ಲ ಎಲ್ಲ ಸ್ಟೇಷನ್ ಬರ್ತಾ ನನ್ನ 46 ವರ್ಷದಲ್ಲಿ ಅವರು ಸ್ಟೇಷನ್ ಬರ್ದಾಗ ಹಿಡಿದೋಗ್ತಾ ಇದ್ದಾರೆ. ಇದನ್ನೆಲ್ಲ ನೆನ್ಸ್ಕೊಂಡಾಗ ಯಾರು ಶಾಶ್ವತ ಅಲ್ಲ. ಏನು ನಿಷ್ಠತೆಯಿಂದ ನಾವು ಕೆಲಸ ಮಾಡಿದ್ದೀವಿ, ಜನಮನಸ್ಸಿನಲ್ಲಿ ನಿಂತಿದ್ದೀವಿ, ಅದಷ್ಟೇ ಸತ್ಯ. ಅದು ಬಿಟ್ಟರೆ ನೀವೇನು ಇಲ್ಲ ಅಂತ. ನಿಜ ನಿಜ ನಿಜ. ಆಮೇಲೆ ನಾನು ಈಗ ತಾನೇ ಮಾತಾಡ್ತಾ ಇದ್ದೆ, ನೀವು ಹೇಳದ ಹಾಗೆ ಹಿರಿಯ ಕೊಂಡಿಗಳು ಕನ್ನಡ ಸಿನಿಮಾ ರಂಗದ್ದು ಒಂದೊಂದಾಗಿ ಕಳಚಿ ಬೀಳ್ತಾ ಇದ್ದಾವೆ. ಈಗ ಒಂದು 3 ತಿಂಗಳ ಹಿಂದೆ ಲೀಲಾವತಿ ಅಮ್ಮ ತೀರ್ಕೊಂಡ್ಬಿಟ್ಟು, ಆಮೇಲೆ ನಿನ್ನೆ ಮೊನ್ನೆ ಸುದ್ದಿ ನಾವು ಗಮನಿಸಿದ್ವಿ, ನಿರ್ಮಾಪಕರು ಸೌಂದರ್ಯ ಜಗದೀಶ್ ಅವರದ್ದು ಬಹಳ ಬೆಚ್ಚಿ ಬೀಳಿಸುವ ಸಾವಾಗೋಯ್ತು, ಒಂದು ಬಹಳ ಶಾಕಿಂಗ್ ಅನ್ನುವ ಸಾವಾಗೋಯ್ತು. ಸೊ ಬಹಳ ನೋವಾಗುತ್ತೆ ಸರ್, ಬಹಳ ನೋವಾಗುತ್ತೆ. ನಾನು ನಿಜ ನಿಜ ನಿಜ. ಸರಿ, ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ.